ಮಾರ್ಚ್ 22ಕ್ಕೆ ಕರ್ನಾಟಕವನ್ನು ಸ್ತಬ್ಧ ಮಾಡುವುದಕ್ಕೆ ಕನ್ನಡ ಪರ ಸಂಘಟನೆಗಳು ನಿರ್ಧರಿಸಿದ್ದಾವೆ. ಈ ಕರ್ನಾಟಕದಾದ್ಯಂತ ಅವತ್ತು ಆಟೋ ಚಾಲಕರಿಂದ ಬಂದ್ಗೆ ಬೆಂಬಲವನ್ನು ಕೊಡಲಿಕ್ಕೆ ನಿರ್ಧರಿಸಲಾಗಿದೆ. ಒಂದು ದಿನ 4.5 ಲಕ್ಷ ಆಟೋಗಳನ್ನು ರಸ್ತೆಗಿಳಿಸದೆ ಇರೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲೇ 1.5 ಲಕ್ಷ ಆಟೋಗಳಿದ್ದಾವೆ. ಸಂಪೂರ್ಣ ಬಂದ್ಗೆ ಆಟೋ ಚಾಲಕರ ಸಂಘಗಳು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿರುವಂಥದ್ದು. ಆದರ್ಶ ಆಟೋ ಚಾಲಕರ ಒಕ್ಕೂಟದ ಮುಖಂಡ ಮಂಜುನಾಥ್ ಈ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಕರ್ನಾಟಕ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳ್ತಾ ಇದ್ದಾರೆ ಕಾರ್ಮಿಕರು. ಕಾರ್ಮಿಕ ಪರಿಷತ್ ಮುಖಂಡ ರವಿ ಶೆಟ್ಟಿ ಬೈಂದೂರು ಕೂಡ ಈ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿಂದ ಏನು ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರು ಈ ನಾಡಿನ ಐಕ್ಯತೆಗಾಗಿ ಏನು ಬಂದಿಗೆ ಕರೆ ನೀಡಿದಾರೋ ಈ ಬಂದಿಗೆ ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿಂದ ಸಂಪೂರ್ಣ ಬೆಂಬಲ ಕೊಡೋದರೊಂದಿಗೆ ಇನ್ನೊಂದು 2-3 ದಿನದಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳನ್ನು ಒಂದು ಸಭೆ ಕರೆದು ವಿಶ್ವಾಸಕ್ಕೆ ತಗೊಂಡು ಈ ಬಂದಿನ ಅವಶ್ಯಕತೆ ಏನಿದೆ ಅನ್ನೋದನ್ನ ಅರಿವನ್ನು ಮೂಡಿಸಿ ಈ 22ನೇ ತಾರೀಕು ಏನು ಬಂದಿಗೆ ಕರೆ ನೀಡಿದಾರೋ ಈ ಬಂದನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡ್ತೇವೆ. ಇಲ್ಲಿ ಎಲ್ಲರೂ ಕಾರ್ಮಿಕರೇ, ಮಾಲೀಕರು ಅಂತ ಹೇಳಿದ್ರೆ ದೇವರೊಬ್ಬರು ಬಿಟ್ಟು ಎಲ್ಲರೂ ಕಾರ್ಮಿಕರೇ ಇದ್ದಾರೆ. ಹೋಟೆಲ್ ಕಾರ್ಮಿಕರಿದ್ದಾರೆ, ಗಾರ್ಮೆಂಟ್ಸ್ ಕಾರ್ಮಿಕರಿದ್ದಾರೆ, ಬೇಕರಿ ಕಾಂಡಿಮೆಂಟ್ಸ್ ಇದ್ದಾರೆ. ಒಂದು ದಿನದ ಯಾವುದೇ ಕಾರಣಕ್ಕೂ ಒಂದು ದಿನದ ವ್ಯವಹಾರವನ್ನು ನೀವು ನೋಡಬೇಡಿ. ಈಗಾಗಲೇ ನಾವು ಏನು ಮಾಡಿದ್ದೀವಿ ಅಂದರೆ ಪರಕೀಯರ ಕೈಗೆ ಆಗಲೇ ಸಿಕ್ಕಾಗೋಗಿದೆ. ಇನ್ನು ಮುಂದೂ ಕೂಡ ನಾವು ನಮ್ಮ ಹಿಡಿತವನ್ನು ಇಟ್ಕೊಳ್ದೇ ಇದ್ದರೆ, ಈ ಥರ ಹೋರಾಟಗಳನ್ನು ಮಾಡದೇ ಇದ್ದರೆ ಯಾರೋ ಕೆಲವೊಂದಷ್ಟು ಹೋರಾಟಗಾರರು ಹೇಳ್ತಾರೆ